ಬಗ್ಗೆ ಮಾತಾಡ್ತಿದ್ರಲ್ಲ, ಹೈಯೆಸ್ಟ್ ಪೊಲ್ಯೂಷನ್ ಆಗ್ತಿರೋದಲ್ಲಿ ನಿಷೇಧ ಯಾವ ರೀತಿ ಏನ್ ಮಾಡ್ತಿದ್ದೀವಿ? ತಂದು ಮಾಡಿದ ಬಿಗ್ಗೆಸ್ಟ್ ಪೊಲ್ಯೂಟರ್. ಚಿಂಚೋಳಿ ಇಶ್ಯೂ ಏನಿದೆ ಮಾತಾಡ್ತಿಲ್ಲ. He has named me, so ವೀರೇಂದ್ರ ಪಾಟೀಲ್ ಕ್ಷೇತ್ರದ ಬಗ್ಗೆ ನಾ ಮಾತಾಡಕತ್ತೀನಿ. ಮಾನ್ಯ ಅಧ್ಯಕ್ಷ ಕೇಳಿ, ಅವರು ನನಗೆ ಫೋನ್ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ, ಅವರು ನನಗೆ ಫೋನ್ ಮಾಡಿದ್ರು, ನೋಡಿ ಈ ರೀತಿ ಆಗಿದೆ ಅಂತ. ಹೌದು, ನಾನು ಕೂಡ ಅದೆಲ್ಲ ಪರಿಶೀಲನೆ ಮಾಡಿಸಿದ್ವಿ. ಅವ್ರಿಗೇನಾಗಿದೆ, CSCP ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ನೀವು ಪರ್ಮಿಷನ್ ತಗೊಂಡಿಲ್ಲ ಅಂತ ನೋಟಿಸ್ ಕೊಟ್ಟು ಸೆಂಟ್ರಲ್ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಕೇಳಿ, ಸೆಂಟ್ರಲ್ ಪೊಲ್ಯೂಷನ್ ನೀವು ಹೇಳಿ, ನಿಮ್ಗೆ ಏನೇನು ಗುರ್ತಾಯ್ತನೋ ನನಗೆ ನೀವೇ ಫೋನ್ ಮಾಡಿದ್ರೆ ಮಾತಾಡ್ರಿ. ಈಗ ದಯವಿಟ್ಟು ನೀವು ಗೊತ್ತಿದ್ರೆ ಫೋನ್ ಮಾಡಿದ್ರಲ್ಲ ನನಗೆ, ನಿಮ್ಮ ಫ್ಯಾಕ್ಟ್ರಿ ಎಲ್ಲರೂ ಅದ್ರ ವಿರುದ್ಧ ಅಲ್ಲ, ಉತ್ತರ ಕೊಡ್ತಾರೆ. ಜಸ್ಟಿಫಿಕೇಶನ್ ಕೊಡಿ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನಮ್ಗೆ ಯಾವುದು ರಾಜಕೀಯ ದುರುದ್ದೇಶ ಇಲ್ಲ, ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬರುತ್ತೆ. ಅವ್ರು ಹಾಕಿದ್ದಾರೆ ಅಂದ್ರೆ ಸ್ವಾಗತ ಮಾಡಿದೀವಿ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ. ಅಂಡ್ ವಿ ವಾಂಟೆಡ್ ಫ್ಯಾಕ್ಟರಿ ಟು ರನ್ ಆಲ್ಸೋ. ನಮ್ದು ಏನು ತಕರಾರಿಲ್ಲ, ರಾಜ್ಯ ಸರ್ಕಾರದಿಂದ ಏನು ತಕರಾರಿಲ್ಲ, ನಾವು ನಡೆಸಿ ಅಂತ ಹೇಳಿದೀವಿ. ಇವರು ಪರ್ಮಿಷನ್ ತಗೊಳಕಾಗಿಲ್ಲ ಅಂತೇಳಿ ಏನೋ ಒಂದು ಕಾರಣಕ್ಕೆ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಮಾಡಿದ್ದಾರೆ. ಹೌ ಆರ್ ವಿ ರೆಸ್ಪಾನ್ಸಿಬಲ್? ಯು ಟೆಲ್ ಮಿ. ಸುಪ್ರೀಂ ಕೋರ್ಟ್ ನಮ್ದೇನ್ ರೋಲ್ ಇದೆ? ಮೊನ್ನೆ ಯತ್ನಾಳ್ ಹೇಳ್ಬೇಕು, ನಮ್ದೇನ್ ರೋಲ್ ಇದೆ? ಒಂದ್ ನಿಮಿಷ ಅರವಿಂದ ಡಾಕ್ಟರ್, ನಾನು ನಿಮ್ಗೆ ಕೇಳ್ತೇನೆ, ಹೈಕೋರ್ಟ್ ಏನ್ ಹೇಳಿದೆ? ಏನ್ ಹೇಳಿದೆ ಹೈಕೋರ್ಟ್ನಲ್ಲಿ? ಕೇಂದ್ರ ಸರ್ಕಾರದ ಫಾರೆಸ್ಟ್ ಆ್ಯಂಡ್ ಎನ್ವೈರನ್ಮೆಂಟ್ನವ್ರು ಏನು ಅಫಿಡೇವಿಟ್ ಹಾಕಿದ್ದಾರೆ ನಿಮ್ಗೆ ಗೊತ್ತಾ? ನಾವು ಈ ಒಂದು ಕಾರ್ಖಾನೆ ಕೊಟ್ಟಂಥ ಎನ್ವೈರನ್ಮೆಂಟ್ ಕ್ಲಿಯರೆನ್ಸನ್ನು ವಾಪದೇ ಅಫಿಡೇವಿಟ್ ಹಾಕಿದೆ. ಅದರ ಆಧಾರದ ಮೇಲೇ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಡಬಲ್ ಬೆಂಚ್ನವ್ರು ಏನು ಆದೇಶ ಮಾಡಿದ್ರು? ಈ ಸುಮಾರು 15,000 ರೈತರ ಕಬ್ಬು ಕುಟುಂಬಗಳ ಸುಮಾರು 1,500 ಕಾರ್ಮಿಕರು ಇರುವಂತ ಒಂದು ಕಾರ್ಖಾನೆ ಅಲ್ಲ, ಅದಾಯ್ತು. ಬಟ್ ನಿಮಗೆ ನಿಷೇಧ ಹೇಳಿದ್ದು ಯಾರು? ದಯವಿಟ್ಟು ನಾ ಕೇಂದ್ರ ಸರ್ಕಾರ. ನಿಮ್ಗ ಅಪೂರ್ಣ ಮಾಹಿತಿ ಇದೆ, ಒಂದ್ ಸ್ವಲ್ಪ ಕೇಳಿ ಡಾಕ್ಟರ್ ಅವರು. ರಾಜ್ಯ ಸರ್ಕಾರ ನಿಮ್ಗೆ ಏನಾದ್ರು ರೈತರ ಹಿತಾಸಕ್ತಿ ಕಾಪಾಡೋದ್ರಲ್ಲಿ ನಮ್ಮ ಸರ್ಕಾರ ಹಿಂದೆ ತಾಕಿಲ್ಲ. ಏನೇನ್ ಅಲೋಕೇಶನ್ ಆಗಿತ್ತು ಅದೆಲ್ಲ ನಡ್ಸಕ್ಕಾಗ್ತದೆ ಸರ್, ತಾವು ನಡೆಸ್ತೀರಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸುಪ್ರೀಂ ಕೋರ್ಟ್ ಇಂದ ನಡೆಸ್ರಿಯಪ್ಪ ಅಂತ ಹೇಳಿದ್ರೆ ಅಧ್ಯಕ್ಷರೇ, ಈಗ ಯಾವ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಅನುಮತಿ ಕೊಟ್ಟರೆ ನಮ್ದೇನು ಮುಗಿಯಿತು. ಅಧ್ಯಕ್ಷರೇ, ನಾನು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ರೆ ಏನ್ ಅಭ್ಯಂತರ ಅಂತ ಹೇಳ್ತಾರೆ. ಪರ್ಮಿಷನ್ ತಾನೇ ಮುಗೀತಲ್ಲ. ನನ್ನ ಮಾತು ಕೇಳ್ರಿ, ಅದನ್ನು ನೀವು ಹಂಗ ತಿಳಿಸಿ ಪೂರ್ಣ ಮಾಹಿತಿ ಇಲ್ಲ. ಮತ್ತು ಅವ್ರನ್ನ ವಿರೋಧ ಮಾಡ್ಯಾರ ಅಂತ ಹೇಳುದಿಲ್ಲ. ಅದು ವಿರೋಧ ಮಾಡಿದವ್ರು ಬೇರೆ ಅದಾರೆ, ಅದು ರಾಜಕೀಯ ವ್ಯಕ್ತಿಗಳು ಬೇರೆ ಅದಾರ, ಅವ್ರು ಬೇರೆ ಮಂತ್ರಿಗಳು ಅದಾರ. ಇರ್ಲಿ, ಅದನ್ನ ನೋಡ್ತೀವಿ. ಆದ್ರೆ ನಾ ಹೇಳುದೇನಂದ್ರೆ, ಸೆಂಟ್ರಲ್ ಏನಿದಲ್ಲ ಎಲ್ಲ ಇಡೀ ದೇಶದಲ್ಲಿ
ಒಂದು ವಯಲೇಷನ್ ಕ್ಯಾಟಗರಿ ಅಂತ ಹೇಳಿ ಮಾಡಿದ್ದಾರೆ. ಅದರೊಳಗೆ ನಾವು 1,58,00,000 ರೂಪಾಯಿ ತುಂಬಿ ಅವ್ರು ಏನೇನೋ ವರ್ಷ 20 ಲಕ್ಷ ರೂಪಾಯಿ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ 2.5 ಕೋಟಿ ರೂಪಾಯಿ ತುಂಬಬೇಕು ಅಂತ ಒಂದು ಕಂಡೀಷನ್ ಮೇಲೆ ನಮಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಗಿದೆ. ಸುಮ್ಮನೆ ಅವರು ತಪ್ಪು ಹಾದಿಗೆ ಮುಂದೆ ಹೋಗಿ. ಮುಂದೆ ನಾನು ಹೇಳಕತ್ತಿದ್ದೇನೆಂದ್ರೆ, ಇವತ್ತು ಸುಪ್ರೀಂ ಕೋರ್ಟಿಗೆ ಹೋದವ್ರು ಯಾರು? ಕರ್ನಾಟಕ ಹೈಕೋರ್ಟ್ ಹೇಳಿದ್ಮೇಲೆ ನೀವು ಪೊಲ್ಯೂಷನ್ ಬೋರ್ಡ್ದವರು ಹೈಕೋರ್ಟ್ ಮೇಲೆ ಯಾವ ಕೇಸಿನಲ್ಲಿ ಹೋಗಿಲ್ಲ. ಹೈಕೋರ್ಟ್ ಆದೇಶ ಮೇಲೆ ಆಯಾ ಕಾರ್ಖಾನೆಗಳಿಗೆ ಇವತ್ತು ಅನುಮತಿ ಕೊಟ್ಟಾರೆ. ಇಲ್ಲಿ ನೋಡಿ ಅಧ್ಯಕ್ಷರೇ, ಇದು ಹೈಕೋರ್ಟಿಗೆ ಯಾರ ಆದೇಶ ಮೇಲೆ ಹೋಗಿದ್ರಿ? ಹೈಕೋರ್ಟ್ ಯಾಕೆ ಹೋದ್ರಿ ನೀವು? ಹೈಕೋರ್ಟ್ ನಿಮ್ಮವರೇ, ನಮ್ಮಲ್ಲ. ಪೊಲ್ಯೂಷನ್ ಬೋರ್ಡ್ ನಿಮ್ಗೆ ಗೊತ್ತಿಲ್ರಿ. ನಿಮಗೆ ಬರೀ ಮೆಡಿಕಲ್ ನಾನು ಕೇಳಿದೆ, ಅವ್ರೇನ್ ಹೇಳ್ತಾ ಇದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಡೈರೆಕ್ಷನ್ ಪ್ರಕಾರ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಮೆಡಿಕಲ್ ಬಿಟ್ರೆ ಏನು ಗೊತ್ತಿಲ್ಲ. ಸರ್, ಎನ್ವೈರನ್ಮೆಂಟಲ್ ನಾರ್ಮ್ಸ್ ಆರ್ ಎಕ್ಸ್ಟ್ರೀಮ್ಲಿ ಸ್ಟ್ರಿಕ್ಟ್. ನಿಮ್ಗೆ ಗೊತ್ತಿದೆ ಅದು. ನೀವು ಹಲವಾರು ಫ್ಯಾಕ್ಟ್ರಿ ನಡೆಸ್ತೀರಿ, ನಿಮ್ಗೆ ಗೊತ್ತಿದೆ. ಈಗ ಅವ್ರು ಒಂದು ಆಕ್ಷೇಪ ಹಾಕಿದಾಗ ಅದಕ್ಕೆ ಇವ್ರು ಹೋಗಿದ್ದಾರೆ. ಅದಕ್ಕೆ ನಾವು ಲೀಗಲ್ ಪ್ರೋಸೆಸ್ ಇದೆ, PCB ಆಥರೈಸ್ ಇದೆ. ಅದಕ್ಕೆ ನೀವು ನಿಮ್ ವ್ಯವಹಾರ ಮಾಡ್ಬೇಕಂದ್ರೆ ನಾವೇನ್ ಒಬ್ಬ ತೋರಿಸ್ಬಿಡಿ ಅಧ್ಯಕ್ಷರೇ. ತೋರಿಸ್ಬಿಡ್ಲಿ ಚಿಂಚೋಳಿ ಅಲ್ಲಿ ಕಲಬುರಗಿ DC ಕಚೇರಿ ಎಲ್ಲ ರಿಯಲೊಕೇಶನ್ ಆಗಿದೆ. ಫ್ಯಾಕ್ಟ್ರಿ ನಡೆಸ್ಲಿಕ್ಕೆ ಏನ್ ಪರ್ಮಿಷನ್ ತಗೊಂಡು ಸಹಾಯ ಮಾಡೋಣ ಸರ್, ನಮ್ದೇನ್ ತಕರಾರಿಲ್ಲ. ಚಿತ್ತಾಪುರಿಗೂ ಹಾಕ್ರಿ, ಚಿಂಚೋಳಿಗೂ ಹಾಕ್ರಿ, ಗ್ರಾಮೀಣಕ್ಕೂ ಹಾಕ್ರಿ, ಸ್ವಾಗತ ಮಾಡ್ತೀವಿ. ಏನಿದ್ರು ಲೀಗಲ್ ಫ್ಯಾಕ್ಟ್ರಿ ಬಗ್ಗೆ ಚರ್ಚೆ ಮಾಡ್ತೀರಾ, ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡ್ತೀರಾ? ನೀವು ಚರ್ಚೆ ಮುಗಿಸಿ ಬೇರೆ ಮಾತಾಡ್ಬೇಕಲ್ಲ. ಈ ರೀತಿ ರಾಜಕೀಯ ಮಾಡ್ತಾರ. ಆಯ್ತು ನೋಡ್ರಿ, ನೀವು ಹಾಕೋದಿದ್ರ ಇವತ್ತು MB ಪಾಟೀಲ್ ಹೋಗಿ ಅಮೆರಿಕಾದಾಗ ಅಟ್ಟು ತಂದಿನಿ ಇಟ್ಟು ತಂದಿನ. ಆಯ್ತು, ಮುಂದೆ ಆ ಲುಲ್ಲು ಮಾಲ್ ನನಗೆ ರೆಡ್ ಕಾರ್ಪೆಟ್ ಕೆರೆ ಮುಳುಗಿಸಿ ಕಾಂಪ್ಲೆಕ್ಸ್ ಕಟ್ಟಿ ಕೊಟ್ಟರು. ಈಗ ಅಲ್ಲಿ ಲುಲ್ಲು ಮಾಲ್ ಬರ್ತಾ ಇರೋದು ಫುಡ್ ಇವತ್ತು ಅಧ್ಯಕ್ಷರೇ ಫಾರ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ಗೆ ಈಗ ಬಿಜಾಪುರ ಏರ್ಪೋರ್ಟ್ ಅದು ಎನ್ವಿರಾನ್ಮೆಂಟ್ ಸಲಹೆ ಇಡ್ತಿದ್ದಾರೆ. ಎನ್ವಿರಾನ್ಮೆಂಟ್ ಕ್ಲಿಯರ್ ತಗೊಂಡಿಲ್ಲ, ಹಿಂದೆ ಪೀಡ್ ಬಿಡಿದ್ರು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾ ಇದೀವಲ್ಲ. ಈಗ ವಿರೋಧ ಮಾಡಕತ್ತೀರಿ. ಎನ್ವಿರಾನ್ಮೆಂಟ್ ಬಿಜಾಪುರ ಮಾಡ್ತಾ ಇದೀವಲ್ಲ. ಈಗ ಹಿಂದೆ ತುಟ್ಟಿ ವೆಹಿಕಲ್ ಕೊಟ್ಟು ಇಡೀ ವೈಲೇಷನ್ ಕ್ಯಾಟಗರಿ ವಿರೋಧ ಮಾಡಕತ್ತೀರಿ. ಅದು ಒಂದು ಭಾಗ. ಈಗ ನಾವು ಈಗ ನೀವು ಅಲ್ಲಿ ಏನಾಗಿದೆ ಎನ್ವಿರಾನ್ಮೆಂಟ್ ಪರ್ಮಿಷನ್ ತಗೋಬೇಕಾಗಿತ್ತು, ನೀವು ತಗೊಂಡಿಲ್ಲ. ನಮ್ಮ ವಿಮಾನ ನಿಲ್ದಾಣಕ್ಕೂ ತಗೋಬೇಕಾಗಿತ್ತು, ತಗೊಂಡಿಲ್ಲ. ಈಗ ನಾವು ಬರೆದಾಡ್ತಾ ಇದ್ದೀವಿ. ಮಾತು ಮುಗಿಸಿ ಬೇರೆ ಮಾತಾಡ್ಬೇಕಲ್ಲ ಅಧ್ಯಕ್ಷರೇ. ಅವ್ರು ಏನ್ ಅಲ್ಲ, ಬೇರೆ ಮೇಲೆ ಮಾತಾಡ್ಲಿಕ್ಕೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾತು ಮುಗಿಸಿ. ಅವರ ಆಡಳಿತ ಪಕ್ಷದ ಪ್ರೊಸೆಸಿಂಗ್ ನಿಮ್ಮ ಮಾತು ಮುಗಿಸಿ. ಅವ ಮನೋಸ್ಥಿತಿ, ಅವರು ಈಗ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗಿದೆ. ಯಾರು ಕೊಡ್ತಾ ಇದಾರೆ ಅನ್ನೋದು ಗೊತ್ತಾಗ ಮುಂದಕ್ಕೆ ಹೋಗ್ಲಿ. ಅದು ಕಾಲದಲ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ. ಏನಾದ್ರೂ ಮಾನವೀಯ ದೃಷ್ಟಿಯಿಂದ, ರೈತರ ದೃಷ್ಟಿಯಿಂದ ಇವರಿಬ್ರು ಪ್ರಭಾವಿ ಸಚಿವರು ಅದಾರ, ಅವ್ರು ಏನಾದ್ರು ಮಧ್ಯಸ್ಥಿಕೆ ವಹಿಸ್ತಾರ ಅಂತ ಹೇಳಿ ಪ್ರಯತ್ನ ಮಾಡುದಿಲ್ಲ. ಬಿಡ್ಲಿ, ಮುಂದೆ ಏನಾಗ್ತದೆ ಹಣೆ ಬರ. ಆ ಅತಿ ಹಿಂದುಳಿದ ಭಾಗ, ಯಾಕಂದ್ರೆ ಅದು ಅಭಿವೃದ್ಧಿ ಆಗ್ಬಾರ್ದಿದ್ರೆ ಬಿಡ್ಲಿ. ಆದ್ರೆ ಬೀದರ್ ಜಿಲ್ಲೆಯಲ್ಲಿ ನೆಕ್ಸ್ಟ್ ಯಾವ ಅರಣ್ಯ ಮಂತ್ರಿಗಳಿದ್ದಂತ ಜಿಲ್ಲೆಯಲ್ಲಿ ಮಾಲಿನ್ಯಕಾರಕ ಕಂಪನಿಗಳಿಂದ ವಾತಾವರಣ ಕಲುಷಿತ ಕೈಗಾರಿಕಾ ಪ್ರದೇಶದ ವಿಷಯ. ಯಾದಗಿರಿ ಡಿಸ್ಟಿಕ್ ಅಣ್ಣ, ಯಾದಗಿರಿ ಡಿಸ್ಟಿಕ್, ಯಾದಗಿರಿ ನಿಮ್ ಕೈಯಾಗಿದ್ದದ್ದು ಯಾದಗಿರಿ. ಒಟ್ಟು ಯಾದಗಿರಿ ಅಲ್ಲೇ ಚಿಂಚೋಳಿಯಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಅದಾವ್ರಿ. ಸಿಕ್ಕಾಪಟ್ಟೆ ಧೂಳು, ಸಿಕ್ಕಾಪಟ್ಟೆ ಮಾಲಿನ್ಯ. ಆದ್ರೆ ನಮ್ಮ ಮಾಲಿನ್ಯ ಅಧಿಕಾರಿಗಳಿಗೆ, ಯಾಕಂದ್ರೆ ದಿನಾ ಮುಂಜಾನೆ ಮಂತ್ರಿಗೆ ಫೋನ್ ಏನಂದ್ರೆ ಅದು ಹೋಗಿ ಅದು ಯತ್ನಾಳಂದು ಏನಾಯ್ತು, ಯತ್ನಾಳದ ರಿಪೋರ್ಟ್ ಕಳಿಸ್ರಿ, ಡೈಲಿ ಮಾಡ್ಲಿ. ಅದು ಏನು ನಮ್ದು ಕಾಲ್ ಬಂದಾಗ ನಾವು ಹೇಳ್ತೇವೆ ಅಧ್ಯಕ್ಷರೇ. ನಾನು ಒಂದೇ ವಿನಂತಿ ಮಾಡ್ಕೋತೀನಿ, ನಮ್ಮ ಉತ್ತರ ಕರ್ನಾಟಕ ಹಿಂಗ ಅನ್ಕೋತೆ ಮಂತ್ರಿ ಆಗ್ಬೇಕಾದ್ರೆ ನಮಗೂ ಇದೆ. ಮಂತ್ರಿ ತಗೊಂಡು ಏನ್ ಮಾಡೋದು? ಸ್ಪೀಕರ್ ಆಗ್ರಿ,
ಮಾಡ್ತೀರಿ ಪಟ್ರೆ ಅದು ನಾನು ಬಿಟ್ಟು ಹೋಗಲಿಲ್ಲ. ಮಂತ್ರಿನೂ ಬೇಡ, ಸ್ಪೀಕರ್ ಬೇಡ. ಸ್ಪೀಕರ್ ಅವಕಾಶ ಇದ್ದರೆ ಮುಖ್ಯ ಮಾಡ್ತೀರಿ ಇವತ್ತು ಗೌಡ್ರೆ ಒಂದ್ ಸೆಕೆಂಡ್ ನೀವು ಮಾತಾಡಿ. ಅಧ್ಯಕ್ಷರೇ, ಸಲಕ್ಕೆ ಗೌಡ್ರೆ ಪ್ರವಾಸೋದ್ಯಮದಲ್ಲಿ ಎಲ್ಲ ನೀವು ಮಾತಾಡಿ ಮುಗಿಸಿ. ಸರ್ ಅವ್ರಿಗೆ ಉಪದ್ರ ಮಾಡಬೇಡಿ, ಮಾತಾಡಿ. ಅಧ್ಯಕ್ಷರೇ ನಮ್ಮ ರೈತರ ಕಬ್ಬ ಮುಂಚೂಣಿಗೂ ನಮ್ ಕಬ್ಬ ಹೋಗುವ ನೀವು ಮಾತಾಡಿ. ಹೆಚ್ಚುವರಿಗೆ ದಯಮಾಡಿ ಅಧ್ಯಕ್ಷರೇ, ಶುಗರ್ ಫ್ಯಾಕ್ಟರಿ ಹಾಕ್ಯಾರ ರೈತರ ಹಿತದೃಷ್ಟಿ ಮಾತಾಡಿದ್ದೀನಿ. ಆಯ್ತು, ಅವ್ರು ಮಾಡೋದಿಲ್ಲ, ನೀವು ಪರ್ಮಿಷನ್ ತಗೊಂಡು ಏನೋ ನೆಪ ಹೇಳಿದ್ರೆ ಹೇಳಲಕ್ಕ ಆಯ್ತು. ಮುಂದೆ ಹೋಗಿ ಕನ್ಕ್ಲೂಡ್ ಮಾಡಿ. ಪ್ರವಾಸೋದ್ಯಮ ಕನ್ಕ್ಲೂಡ್. ಮೈಸೂರಿಗೆ ಎಷ್ಟು ನೀವು ಪ್ರಾತಿನಿಧ್ಯ ಕೊಡ್ತೀರಿ? ಮೈಸೂರು ದಸರಾಕ್ಕೆ ಎಷ್ಟು ಪ್ರಾತಿನಿಧ್ಯ ಕೊಡ್ತೀರಿ? ಉತ್ತರ ಕರ್ನಾಟಕದಲ್ಲಿ ಏನು ಪ್ರವಾಸೋದ್ಯಮ ಏನು? ಆಯ್ತು, ಮುಂದಕ್ಕೆ ಹೋಗುವ. ಎಲ್ಲ ಅದೇ ಹೇಳಕತ್ತೇನ್ರಿ, ಮೈಸೂರಿಗೆ ಎಷ್ಟು ಕೊಡ್ತೀರಿ ಪ್ರಾತಿನಿಧ್ಯ? ಈ ಭಾಗದಾಗೂ ಟೂರಿಸಂ ಆಯ್ತು, ಜನ ಬರ್ಬೇಕಲ್ಲ. ನೋಡಿ, ನಾವು ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನುವಂತ ವಾದವನ್ನು ಮಾಡೋದಿಲ್ಲ. ಓಕೆ, ನಾವು ಸಮಗ್ರವಾದ ಕರ್ನಾಟಕ, ನಮ್ಮ ಸಾವಿರಾರು ವರ್ಷಗಳ ಹೋರಾಟ ನಂತರ ಕನ್ನಡ ಅಖಿಲ ಕರ್ನಾಟಕವನ್ನು ನಮ್ಮ ಹಿರಿಯರು ಪ್ರಾಣ ಕೊಟ್ಟು ಹೋರಾಟ ಮಾಡಿ ಅನ್ನ ಸತ್ಯಾಗ್ರಹ ಮಾಡಿ ಇದೊಂದು ಕರ್ನಾಟಕವನ್ನು ಮಾಡಿದ್ದಾರೆ. ಓಕೆ, ಆದರೆ ಯಾವುದೇ ಸರ್ಕಾರ ಬರಲಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ಸರಿ, ನೀವು ಮೈಸೂರು ಕೊಟ್ಟಿರಿ, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀವಿ. ಆಯ್ತು, ಮೈಸೂರಿಗೆ ಅಭಿವೃದ್ಧಿ ಮಾಡ್ರಿ, ನಮ್ದೇನು ಮೈಸೂರು ರಾಜ್ಯ ಹಿಂದೆ ಮೈಸೂರು ಮಹಾರಾಜರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು, ಕನ್ನಂಬಾಡಿ ಕಟ್ಟಿದ್ರು, ಎಲ್ಲ ಒಳ್ಳೆ, ಅದಕ್ಕೆ ನಮ್ದು ಬೆಂಬಲ ಇದೆ. ಓಕೆ, ಅದೇ ರೀತಿ ಆಲ್ಮಟ್ಟಿ, ಇದು ನಮ್ಮ ಭಾಗದ ರೈತರ ಭವಿಷ್ಯ. ಇದನ್ನು ಒಂದು ನೀವು ನೀರಾವರಿ ಮಾಡಿಕೊಟ್ರೆ ಉತ್ತರ ಕರ್ನಾಟಕ ಬಂಗಾರವನ್ನು ಬಿತ್ತಿ ಬಂಗಾರ ಬೆಳೆಯುವಂಥ ನಾಡಾಗ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ದೇಶಕ್ಕೆ ಆಪತ್ತು ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಏನು ಪಾಕಿಸ್ತಾನದ ಯುದ್ಧ ಬಂದಾಗ ದೇಶದಲ್ಲಿ ಖಜಾನೆಯಲ್ಲಿ ಹಣ ಇರಲಿಲ್ಲ. ಆವಾಗ ಬಿಜಾಪುರ ಜಿಲ್ಲೆಯ ಜನ ತಮ್ಮ ಮನೆಯಿಂದ ಇದ್ದ ಬಂಗಾರವನ್ನು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನು ತೂಗಿ ಮತ್ತು ಬಂಗಾರ ಉಳಿತ ಅಧ್ಯಕ್ಷರು. ಅವಾಗ ನಿಜಲಿಂಗಪ್ಪನವ್ರನ್ನು ಬಂಗಾರದಿಂದ ತೂಗಿದಂಥ ಭಾರತದಲ್ಲಿ ಒಂದೇ ಒಂದು ಜಿಲ್ಲೆ, ಅದು ವಿಜಾಪುರ ಅಖಂಡ ಜಿಲ್ಲೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಹಾಗಾದ್ರೆ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ರಿ? ಈಗ 524, 256 ಆಗದೇ ಇದ್ರೆ ನಮ್ಮ ನೀರಾವರಿ ಆಗುವುದಿಲ್ಲ, ನಮ್ಮ ಅಭಿವೃದ್ಧಿ ಆಗುವುದಿಲ್ಲ. ಅದಕ್ಕೆ ನೀವು ಅವು ಇವು ಎಲ್ಲಿ ತೊಗೊಂಡ್ ಬರ್ರಿ, ಸಾಲ ತೊಗೊಂಡ್ ಬರ್ರಿ, ವರ್ಲ್ಡ್ ಬ್ಯಾಂಕಿನಿಂದ ತೊಗೊಂಡ್ ಬರ್ರಿ, ಕಡಿಮೆ ಎಲ್ಲ ಯೋಜನೆ ತರಲಾಗ ಈ ಪೆರಿಫೆರಲ್ ರಿಂಗ್ ಇದಕ್ಕೆ ನೀವು ತರಲಾಕತ್ತಿರಲ್ಲ. ಅಧ್ಯಕ್ಷರೇ,